ಹೆಸರು ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಬಂದ್ಬಿಟ್ಟು ಅಯ್ಯಣ್ಣ ಅಂದ್ಬಿಟ್ಟು. ಸರ್ ಈ ಬಾರಿ ಬಿಜೆಪಿ ಕೊಟ್ಟಾಗ್ತೀರಾ ಕಾಂಗ್ರೆಸ್ ಕೊಟ್ಟಾಗ್ತೀರಾ? ಸರ್ ನಮ್ದೇನಿದ್ರು BJP ಸರ್. ಎದಕ್ಕೋಸ್ಕರ ಬಿಜೆಪಿ ಬರ್ಬೇಕು ಸರ್? ಸರ್ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದಲ್ಲಿ ಭಾಳಷ್ಟು ಅಭಿವೃದ್ಧಿ ಮಾಡ್ತಾ ಇದೆ. ದೇಶ ಅಭಿವೃದ್ಧಿ ಆಗ್ತಾ ಇದೆ, ರಾಜ್ಯ ಅಭಿವೃದ್ಧಿ ಆಗ್ತಾ ಇದೆ, ಹಾಗೂ ಎಲ್ಲ ದೇವಸ್ಥಾನಗಳನ್ನ ಅಭಿವೃದ್ಧಿ ಆಗ್ತಾ ಇದೆ ಈಗ ಇತ್ತೀಚೆಗೆ. ಯಾವುದು ಕೇಂದ್ರ ಸರ್ಕಾರ ಬಂದಲ್ಲಿದ್ದ, ಹಂಗಾಗಿ ನಾವು ಏನು ಮಾಡೋದು, ಕೇಂದ್ರ ಸರ್ಕಾರಕ್ಕೆ ವೋಟ್ ಹಾಕ್ತೀವಿ ಸರ್. BJP ಈ ಬಾರಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಒಂದು ಹೆಣ್ಣು ಒಂದು ರಾಜ್ಯ ಸರ್ಕಾರ ಸರ್, ಬಟ್ ಒಂದು ಹೆಣ್ಣು ಒಂದು ಗಂಡು ಅಂತ ಭೇದ ಭಾವ ಆರೋಪ ಮಾಡ್ತಾ ಇದ್ದಾರೆ. ಬಟ್ ಭೇದ ಭಾವ ಯಾರಿಗೆ ಮಾಡಬಾರ್ದು, ಸಮಾನತೆ ಇರ್ಬೇಕು ಎಲ್ಲರಿಗೆ. ಹೌದಾ? ಈಗ ಹೆಣ್ಣು ಆದರೆ ಹೆಣ್ಣಿಗೆ ಈ ಥರ ಸವಲತ್ತು ಕೊಟ್ಟು ಗಂಡು ಮಕ್ಕಳಿಗೆ ಸವಲತ್ತು ಕೊಡ್ಲಾರಂಗಿದ್ರೆ, ಈಗ ಗಂಡು ಮಕ್ಕಳು ಓಟ್ ಹಾಕಿದ್ದಾರೆ, ಹೆಣ್ಮಕ್ಳಿಗೆ ಓಟ್ ಹಾಕಿದ್ರು. ಹೌದಾ? ಸೊ ಎಲ್ಲರಿಗೆ ಏನಾಗಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೆ ತಗೊಂಬಂದು ಕೊಡಬೇಕು. ಬಟ್ ಅವರು ಹೆಣ್ಣಿಗೆ ಅಷ್ಟೇ ಬಸ್ ಫ್ರೀ ಅದು ಫ್ರೀ ಅಂತ ಹೇಳ್ಕೊಟ್ಟು, ಬಟ್ ಅದು ಅರ್ಧ ಆಗ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಈಗ ವಿದ್ಯಾರ್ಥಿಗಳಿಗೋಸ್ಕರ ಸ್ಟೂಡೆಂಟ್ಸ್ಗೋಸ್ಕರ ಯಾವ ಥರ ಯೋಜನೆ ತರಬೇಕು ಅನಿಸುತ್ತೆ ಸರ್? ಈಗ ಸ್ಕೂಲು ಕಾಲೇಜಲ್ಲಿ ಟೀಚರ್ಸ್ ಕಡಿಮೆ ಇದ್ದಾರೆ. ಸೊ ಅವರಿಗೆ ಟೀಚರ್ಸು ಬರಬೇಕು. ಸ್ಕೂಲಲ್ಲಿ ಆಯಿತು, ಕಾಲೇಜಲ್ಲಿ ಆಯಿತು. ಬಟ್ ನನಗನ್ಸಿದ ಮಟ್ಟಿಗೆ ಸ್ಕೂಲಲ್ಲಿ ಭಾಳ ಕಡಿಮೆ ಇದ್ದಾರೆ ಟೀಚರ್ಸು. ಬಟ್ ಅವರಿಗೆ ಒಳ್ಳೆ ರೀತಿಯಲ್ಲಿ ಟೀಚ್ ಮಾಡೋರಿಗೆ ಬಂದರೆ ಒಳ್ಳೆ ಅನುಕೂಲ ಆಗುತ್ತೆ ಅಂತಾನೆ ಸರ್. ಈಗ ಕೇಂದ್ರದಲ್ಲಿ ಎರಡು ಬಾರಿಯಿಂದ BJP ಸರ್ಕಾರ ಇದೆ. ಈ ಬಾರಿನೂ BJP ಸರ್ಕಾರ ಬರುತ್ತೆ ಅನಿಸುತ್ತಾ? 100% ಸರ್. 100 to 100% BJP ಸರ್ಕಾರನೇ ಹೌದು. ಈ ಸಲ ಕಪ್ಪು ನಮ್ಮದೇ, ಸರ್ಕಾರ ಕೂಡ ನಮ್ಮದೇ. RCB ನಮ್ಮದೇ ಅಲ್ಲಣ್ಣ, ಕಪ್ಪು ನಮ್ಮದೇ, RCB ನಮ್ಮದೇ, BJP ಸರ್ಕಾರ ಕೂಡ ನಮ್ಮದೇ. ಇಲ್ಲ ನಮ್ಮದು BJP ಸರ್ಕಾರ. ಬಟ್ ನಿಮ್ದು ಯಾವ ಸರ್ಕಾರ ನಿಮಗೆ ಬಿಟ್ಟಿದ್ದು ಅಷ್ಟೇ. ನಿಮ್ದು ಕಾಂಗ್ರೆಸ್ಗೆ ನಿಮ್ಮ ಅಭಿಮಾನ ಐತೆ. ಹೌದಾ? BJP ನಮ್ಮದು ನಮ್ಮ ಅಭಿಮಾನ ಐತಿ. ಏನಂತೀರಾ? ಒನ್ ಮೋರ್ ಅನ್ಬೇಕು, ಗೊತ್ತಾಯ್ತಾ? ಓಕೆ ಸರ್.